ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಸಂಗೀತ ಒಕ್ಕಲಿಗ ಅಂತೇಳಿ, ಜಾತಿ ಒಕ್ಕಲಿಗ ಆಗಿರುತ್ತೆ, ಊರು ಗಿರಿಯಾಪುರದವರು, ವಯಸ್ಸು 32 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಥರ ಮಾಡೋದಕ್ಕೆ ಕಾರಣ ದುಡ್ಡು ಜೊತೆಗೆ ಸುಖ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಸ್ಥಳ ಕರೆ ಮಾಡಿದಾಗ ತಿಳಿಸುತ್ತೇನೆ, ಬಂದು ಸುಖವನ್ನು ಕೊಡ್ಬೋದು. ಕೆಲಸ ಸ್ವಂತ ಕಿರಾಣಿ ಶಾಪ್ ಮಾಡಿದ್ದೇನೆ, ತುಂಬಾ ಲಾಭ ಬರುತ್ತೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ನೀವೇನಾದರೂ ಹೋಟೆಲ್ ಮಾಡಿದರೆ ಅದರಲ್ಲಿ ಗಮನಿಸಬೇಕಾದ 5 ಅಂಶಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೋಡ್ತಾ ಹೋಗೋಣ. ಇದರ ಜೊತೆಗೆ ಯಾವ ಥರ ಸುಖ ನನ್ನಿಂದ ಬಯಸಬಹುದು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಮೊದಲನೇದು, ದುಡ್ಡು ಕೊಟ್ಟು ಡಗಾರ್ಗಳನ್ನು ಕೇಳುವುದಕ್ಕಿಂತ ನನ್ನ ತೂತು ದೆಂಗುವುದು ಸೂಕ್ತ ಅಂತ ನಾನು ಹೇಳುತ್ತೇನೆ. ಏಕೆಂದರೆ ತೂತು ಫ್ರೆಶ್ ಇರುತ್ತೆ, ಹೆಂಡತಿ ಥರ ಸುಖ ಕೂಡ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ರಸ ಔಟ್ ಆದರೂ ಕೂಡ ಸೆಕೆಂಡ್ ಟೈಮಿಗೆ ಅವಕಾಶವನ್ನು ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ. ಎಲ್ಲವನ್ನು ಬಿಚ್ಚಿ ಚೀಪೋದಕ್ಕೆ ಕೊಡುತ್ತೇನೆ, ಜೊತೆಗೆ ನಿಮ್ಮದು ಗೂಟವನ್ನು ಚೀಪಿ ಸುಖವನ್ನು ಅನುಭವಿಸುತ್ತೇನೆ. ಸೊ ತೃಪ್ತಿ ಸಿಕ್ಕರೆ ಮಾತ್ರ ದುಡ್ಡು ಕೊಡಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬೇಡ ಅಂತೇಳಿ ಇದಿಷ್ಟು ಯಾವ ಥರ ನನ್ನಿಂದ ಸುಖವನ್ನು ಬಯಸಬಹುದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಫ್ರೆಂಡ್ಸ್, ಸಿಂಪಲ್ ಈ ಥರ ಗುಣಗಳಿದ್ದರೆ ಕೊಡುತ್ತೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ಮುದುಕ ಇದ್ದರೂ ಕೂಡ ಕೊಡೋದಕ್ಕೆ ಸಮಸ್ಯೆ ಇಲ್ಲ, ಆದರೆ ದುಡ್ಡು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಎರಡನೇದು, 18ರ ಒಳಗಿನ ಹುಡುಗರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ, ಹಾಗೆ ಮಾಡಿಸಿಕೊಳ್ಳೋದಕ್ಕೂ ಕೂಡ ನನಗೆ ಆಸಕ್ತಿ ಬರೋದಿಲ್ಲ ಅಂತೇಳಿ ತಿಳಿಸಿರೋದು. ಒಮ್ಮೆ ಅವಕಾಶವನ್ನು ಕೊಟ್ಟರೆ ಮತ್ತೆ ಕೊಡೋದಿಲ್ಲ, ಹಾಗಾಗಿ ಪದೇ ಪದೇ ಫೋನ್ ಮಾಡಿದರೆ ನಂಬರನ್ನು ಬ್ಲಾಕ್ ಮಾಡುತ್ತೇನೆ ಅಂತೇಳಿ ತಿಳಿಸಿರೋದು. ಸೊ ಇಷ್ಟು ಸಿಂಪಲ್ ಗುಣಗಳಿದ್ದರೆ ಸಾಕು, ಹಿಂದೆ ಕರೆ ಮಾಡಿ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಸಿಂಪಲ್ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇನ್ನು ಕೊನೆಯದಾಗಿ, ಹೋಟೆಲ್ನಲ್ಲಿ ನೀವು ಗಮನಿಸಬೇಕಾದ 5 ಅಂಶಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇ ಪಾಯಿಂಟು, ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹೋಟೆಲ್ ಮತ್ತು ಕೊಠಡಿಗಳನ್ನು ಶುದ್ಧವಾಗಿ ಇಟ್ಟುಕೊಂಡಿರಬೇಕು. ಎರಡನೇದು, ಸುರಕ್ಷತೆ, ಉತ್ತಮ ಸುರಕ್ಷಾ ವ್ಯವಸ್ಥೆಗಳಿರಬೇಕು. ಇಲ್ಲಾಂದರೆ ಹಿಡನ್ ಕ್ಯಾಮ್ರಾಗಳನ್ನು ಇಟ್ಟು ನೀವು ಮಾಡುವ ವಿಡಿಯೋಗಳನ್ನು ಸೆರೆ ಹಿಡಿಯುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸುರಕ್ಷತೆಗೆ ಗಮನವನ್ನು ಕೊಡಬೇಕು. ಮೂರನೇದು, ಸೌಲಭ್ಯಗಳು. ಸೊ ಅದರಲ್ಲೂ ಮೊದಲನೇದು AC ಇರಬೇಕು, ವೈಫೈ ಹಾಗೆ ಹಾಟ್ ವಾಟರು ಅಂದರೆ ಬಿಸಿ ನೀರಿನ ವ್ಯವಸ್ಥೆ ಇರತಕ್ಕಂತಹ ಒಂದು ಹೋಟೆಲ್ಗಳನ್ನು ಬುಕ್ ಮಾಡೋದು ತುಂಬಾ ಸೂಕ್ತ. ಇನ್ನು 5ನೇದು, ಸ್ಥಳ. ಹೋಟೆಲ್ನ ಸ್ಥಳ ಮತ್ತು ಸುತ್ತಮುತ್ತಲಿನ ಪರಿಸರ ತುಂಬಾ ಚೆನ್ನಾಗಿರುವಂಥದ್ದು ಇರಬೇಕು. 6ನೇದು, ಕೈದಾಡೋದಕ್ಕೆ ಒಳ್ಳೆ ಹಾಸಿಗೆ ಕೂಡ ಇರಬೇಕು. ಇದು ಮಾತ್ರ ಚೆನ್ನಾಗಿದ್ದರೆ ನಿಮ್ಮ ಜರ್ನಿ ಅನ್ನೋದು ತುಂಬಾ ಸುಖಮಯವಾಗಿ ಇರುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕೂಡ ಹೋಟೆಲ್ನಲ್ಲಿ ಗಮನಿಸಬೇಕಾದ 5 ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳಿರೋದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.